ಈ ಕುತ್ತಿಗೆ ನೋವಿಂದ ನಿಮಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಆದಾಗ ನಿಮಗೆ ಅನಿಸ್ಬೋದು ಒಂದು ಆಪರೇಷನ್ ಮಾಡ್ಕೊಳ್ಳುವ ಅಂತ ಅನಿಸ್ಬೋದು. ಆ್ಯಸ್ ಎ ರೇಡಿಯಾಲಜಿಸ್ಟ್ ಅಂದರೆ ಕ್ಷಕರಣ ತಜ್ಞನಾಗಿ ಸಾಧಾರಣ 200ರಿಂದ 250 ಕುತ್ತಿಗೆ ನೋವಿನ ಪೇಷಂಟ್ಗಳನ್ನು ತಿಂಗಳಿಗೆ 20ರಿಂದ 25 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಅದೇ ರೀತಿ ಈ ವಿಶ್ವದ ಅನೇಕ ಯೂನಿವರ್ಸಿಟಿಗಳಲ್ಲಿ ಹಾಗೂ ರಿಸರ್ಚ್ ಸೆಂಟರ್ಗಳಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಕುತ್ತಿಗೆ ನೋವು ಇದ್ದ ಪೇಷಂಟ್ಗಳಿಗೆ 95ರಿಂದ 99% ಜನರಿಗೆ ಈ ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿಯ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಅದು ಯಾಕೆ ಹೇಳ್ತಾರೆ ಎಂಬುದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಈಗ ವಿವರಿಸ್ತೇನೆ. ಈಗ ಕುತ್ತಿಗೆ ನೋವಿದ್ದ ಪೇಷಂಟ್ಗಳಿಗೆ ಮೊದಲನೇದಾಗಿ ನಾವು ಮಾಡ್ತೇವೆ MRI ಸ್ಕ್ಯಾನು. ಈ MRI ಸ್ಕ್ಯಾನ್, ಇಲ್ಲಿ ನಿಮಗೆ MRI ಸ್ಕ್ಯಾನ್ ನೋಡ್ಬೋದು. ಈ MRI ಸ್ಕ್ಯಾನಲ್ಲಿ ಫಸ್ಟಿಗೆ ಕಾಣುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ಪೈನಲ್ ಕಾರ್ಡ್. ಇದು ಮೆದುಳಿಂದ ಬರುವಂತಹದ್ದು. ಇದಕ್ಕೆ ಮೆದುಳು ಬಳ್ಳಿ ಅಂತ ಹೇಳ್ತಾರೆ. ಈ ಮೆದುಳು ಬಳ್ಳಿನಲ್ಲಿ ಏನು ತೊಂದರೆ ಇದ್ದರೂ ಅದಕ್ಕೆ ಸರ್ಜರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎರಡನೇದಾಗಿ ಕಾಣೋದು ಈ ಮೂಳೆಗಳು. ಈ ಮೂಳೆಗಳು 1, 2, 3, 4, 5 ಅಂತ ನಾವು ನಂಬರ್ ಮಾಡ್ತೇವೆ. ಈ ಮೂಳೆಗಳಲ್ಲಿ ತೊಂದರೆ ಬಂದರೂ ಕೂಡ ನಾವು ಆಪರೇಷನ್ ಮಾಡಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಮೂರನೇದಾಗಿ ನಮಗೆ ಈ MRIಯಲ್ಲಿ ಕಾಣಿಸ್ಕೊಳ್ಳೋದು ಈ ಜಾಯಿಂಟ್ಸು. ಈ ಮೂಳೆಗಳ ಮಧ್ಯೆ ಜಾಯಿಂಟ್ಸ್ಗಳಿವೆ. ಈ ಕುತ್ತಿಗೆಯಲ್ಲಿ ತುಂಬ ಜಾಯಿಂಟ್ಸ್ಗಳಿವೆ. ಯಾಕಂದರೆ ಕುತ್ತಿಗೆ ತುಂಬ ಮೂವ್ಮೆಂಟ್ ಆಗ್ತಾನೇ ಇರ್ತದೆ. ಈ ಕುತ್ತಿಗೆಯಲ್ಲಿ ತುಂಬ ಜಾಯಿಂಟ್ಗಳಿರ್ತವೆ. ಈ ಜಾಯಿಂಟ್ಗಳಲ್ಲಿ ಏಜ್ ಆದ ಹಾಗೆ ಅಥವಾ ವಯಸ್ಸಾದಾಗ 45 ವರ್ಷದ ನಂತರ ತುಂಬ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ವೇರ್ ಆ್ಯಂಡ್ ಟೇರ್ ಆದಾಗ ಈ ಮೂಳೆಗಳ ನಡುವಿನ ಅಂತರ ಕಮ್ಮಿ ಆಗ್ತಾ ಬರ್ತದೆ. ಇದಕ್ಕೆ ನಾವು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೇವೆ. ಈ ಸರ್ವೈಕಲ್ ಸ್ಪಾಂಡಿಲೈಟಿಸಿಗೆ ಕೂಡ ಸರ್ಜರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾದರೆ ಯಾವುದಕ್ಕೆ ಸರ್ಜರಿ ಮಾಡ್ಕೊಳ್ಬೇಕು? ಈ ಸರ್ಜರಿ ಮಾಡ್ಕೊಳ್ಳೋದು ಯಾಕೆ ಅಂತ ಹೇಳಿದರೆ, ಈ ನರಗಳಿಗೆ, ಈ ನರ ಮೆದುಳು ಬಳ್ಳಿಯಿಂದ ತುಂಬ ನರಗಳು ಹೊರಗೆ ಬಂದು ನಮ್ಮ ಅಪ್ಪರ ಲಿಂಬ್ ಅಥವಾ ನಮ್ಮ ಕೈಗಳಿಗೆ ಈ ನರಗಳು ಹೋಗ್ತವೆ. ಫಾರ್ ಎಕ್ಸಾಂಪಲ್, ಇದರಲ್ಲಿ ನಾನು ನಿಮಗೆ ತೋರಿಸ್ಕೊಳ್ಬೋದು. ಇದನ್ನು ನಾನು ನೋಡಿದ್ದೇನೆ. C1, 2, 3, 4, 5, 6 ಅಂತ ಹೇಳ್ತೇನೆ. ಈ ನರಗಳು ಈ ಮೆದುಳು ಬಳ್ಳಿ ನರಗಳು ಹೊರಗೆ ಬಂದು, ಇಲ್ಲಿಂದ ಹೊರಗಡೆ ಬಂದು ನಮ್ಮ ಕೈಗಳಿಗೆ ಅದು ಸಪ್ಲೈ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಈಗ C1, C2, C3, C4 ಅಂತ ಹೇಳ್ತೇವೆ. ಈ 4 ನರಗಳು ಎಲ್ಲ ಕುತ್ತಿಗೆಗೆ ಹೋಗ್ತದೆ. ಸೊ ಈ 4 ನರಗಳ ಮೇಲೆ ಕಂಪ್ರೆಷನ್ ಬಂದಾಗ ಕುತ್ತಿಗೆ ನೋವು ಬರುತ್ತೆ. ಈ 5ನೇ ನರದ ಮೇಲೆ ಕಂಪ್ರೆಷನ್ ಬಂದಾಗ ನಮಗೆ ಶೋಲ್ಡರ್ ಜಾಯಿಂಟ್ನಲ್ಲಿ ಬರುತ್ತೆ. 6ನೇ ನರಕ್ಕೆ ಕಂಪ್ರೆಷನ್ ಬಂದರೆ ಎಲ್ಬೋ ಜಾಯಿಂಟಿಗೆ ಬರುತ್ತೆ. 7ನೇ ನರಕ್ಕೆ ಬಂದರೆ ರಿಸ್ಟ್ ಜಾಯಿಂಟಿಗೆ ಬರುತ್ತೆ. 8ನೇ ನರಕ್ಕೆ ಕಂಪ್ರೆಷನ್ ಬಂದರೆ ನಮ್ಮ ಬೆರಳುಗಳಲ್ಲಿ ನೋವು ಬರುತ್ತೆ. ಸೊ ಹಾಗಾದರೆ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ಈ ನರಗಳಿಗೆ ಈ ಕಂಪ್ರೆಷನ್ ಬರೋದು ಯಾವಾಗ? ವೇರ್ ಆ್ಯಂಡ್ ಟೇರ್ ಆಗಿ ಸಣ್ಣ ಸಣ್ಣ ಮೂಳೆಗಳ ಪ್ರೊಜೆಕ್ಷನ್ಸು ಈ ನರಗಳ ಮೇಲೆ ಬಂದಾಗ ನಮಗೆ ನೋವು ಬರುತ್ತೆ. ಸೊ ಇದಕ್ಕೂ ಕೂಡ ನಾನು ಯಾಕೆ ಆಪ್ರೇಷನ್ ಅಗತ್ಯ ಇಲ್ಲ? ಯಾಕಂದರೆ ನಾವು MRI ಮಾಡ್ತೇವೆ. MRI ಮಾಡುವಾಗ ಈ ಸಣ್ಣ ಸಣ್ಣ ಪ್ರೊಜೆಕ್ಷನ್ಸ್ ಕಾಣುತ್ತೆ. ಪ್ರೊಜೆಕ್ಷನ್ಸ್ ಕಂಡ ಕೂಡಲೇ ಆ ನರದ ಮೇಲೆ ಪ್ರೆಷರ್ ಇದೆ ಅಥವಾ ಆ ನರದಿಂದ ನಮಗೆ ನೋವು ಬರುತ್ತೆ ಅಂತ ನಾವು ಎಣಿಸ್ಕೊಳ್ಬಾರ್ದು. ಯಾಕೆಂತ ಹೇಳಿದರೆ, ಈಗ ಒಂದು ವೇಳೆ ಈಗ ನಮ್ಮ 5ನೇ ನರದಲ್ಲಿ ಕಂಪ್ರೆಷನ್ ಇದ್ದರೆ ನೋವು ಶೋಲ್ಡರ್ಲಿ ಬರಬೇಕು. ಒಂದು ವೇಳೆ ಅವನಿಗೆ ಕುತ್ತಿಗೆಯಲ್ಲಿ ನೋವು ಬಂದರೆ ಅಥವಾ ಅವನಿಗೆ ಕೈಯಲ್ಲಿ ನೋವು ಬಂದರೆ ಆ ಆಸ್ಟಿಯೋಫೈಟ್ ಅಥವಾ ಆ ಮೂಳೆಯ ಪ್ರೊಜೆಕ್ಷನ್ನಿಂದ ಅವನಿಗೆ ನೋವು ಬಂದಿಲ್ಲ ಅಂತ ಅರ್ಥ. ಅಂಥವರಿಗೆ ಕೂಡ ಆಪರೇಷನ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ಫೈನಲ್ ಆಗಿ ಏನು ಹೇಳ್ತೇವೆ ಅಂತ ಹೇಳಿದರೆ, ಒಂದು ನರ ಇದೆ, ಆ ನರದ ಮೇಲೆ ಕಂಪ್ರೆಷನ್ ಇದೆ, ಆ ನರದ ಕಂಪ್ರೆಷನಿಂದ ಪರ್ಟಿಕ್ಯುಲರ್ ಜಾಗದಲ್ಲಿ ನೋವು ಬರ್ತದೆ ಅಂತ ಹೇಳಿದರೆ ಅದನ್ನು ನಾವು ಸರ್ಜರಿ ಮಾಡಿ ತೆಗಿಬೇಕಾಗತ್ತೆ. ಆದರೆ ಇನ್ನೂ ಒಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದರೆ, ಈ ಬಾಡಿನಲ್ಲಿ ಯಾವಾಗಲೂ ಬಾಡಿಗೆ ನಮ್ಮ ಒಂದು ಲೈಫ್ ಅಂತ ಹೇಳ್ತೇವೆ. ಲೈಫ್ ಈಸ್ ಫಾರ್ ಸರ್ವೈವಲ್. ಬಾಡಿ ನಮ್ಮಲ್ಲಿ ಸರ್ವೈವ್ ಆಗ್ಕೊಳ್ಳೋಕ್ಕೆ ಹಾಗೂ ಉಳ್ಕೊಳ್ಳಿಕ್ಕೆ ಹಾಗೂ ಅದೇ ರೀತಿ ಪೇಯ್ನು, ಡಿಸ್ಟರ್ಬೆನ್ಸ್ ಎಲ್ಲ ಕಮ್ಮಿ ಮಾಡಲಿಕ್ಕೆ ಬಾಡಿನಲ್ಲೇ ಅನೇಕ ಮೆಕ್ಯಾನಿಸಮ್ಸ್ ಆಗ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ C5 ನರ್ವ್ನಲ್ಲಿ ಕಂಪ್ರೆಷನ್ ಇದೆ, ಅಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ, ನೋವು ಬರುತ್ತೆ. ಅದೇ ಬಾಡಿನೇ ತುಂಬ ಟ್ರೈ ಮಾಡಿ ಆ ಸ್ವೆಲ್ಲಿಂಗನ್ನು ಕಮ್ಮಿ ಮಾಡಲಿಕ್ಕೆ ಶ್ರಮ ಪಡ್ತದೆ. ಈ ಬಾಡಿ ಸ್ವೆಲ್ಲಿಂಗ್ ಕಮ್ಮಿ ಮಾಡಲಿಕ್ಕೆ ಸಾಧಾರಣ 6ರಿಂದ 8 ವಾರ ಬೇಕಾಗುತ್ತೆ. ಆ ಟೈಮ್ನಲ್ಲಿ ನೀವು ನೋವನ್ನು ತಡ್ಕೊಂಡು ಬಿಟ್ಟರೆ ಅಥವಾ ನೋವನ್ನು ತಡ್ಕೊಳ್ಳುವಂತಹ ಕೆಲವೆಲ್ಲ ಪ್ರೊಸೀಜರ್ಸ್ ಅಂದರೆ ಫಿಸಿಯೋಥೆರಪಿ ಮಾಡ್ಬೋದು ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಮಾಡ್ಬೋದು. ಇದೆಲ್ಲ ಮಾಡಿ ನೋವು ಕಮ್ಮಿ ಆಗ್ತಾ ಬಂದರೆ ನೀವು ಪುನಃ ಆಪರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ಅದಲ್ಲಿಯೂ ನಿಲ್ಲದಿದ್ದರೆ ನಾವು ಏನು ಮಾಡ್ತೇವೆ, ಸಾಧಾರಣ 6 ವಾರ, 7 ವಾರ, 8 ವಾರದಲ್ಲೂ ನೋವು ಹೋಗದಿದ್ದರೆ ನಾವು ಅಲ್ಟ್ರಾಸೌಂಡ್ ಅಥವಾ CT ಅಂತ ಗೈಡೆನ್ಸ್ ಮಾಡಿಕೊಂಡು ಎಲ್ಲಿ ನರ ಒಬ್ಸ್ಟ್ರಕ್ಷನ್ ಆಗಿದೆಯೋ ಅಲ್ಲಿ ಒಂದು ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟು ನಿಮಗೆ ಸರ್ಜರಿ ಆಗೋದಾಗೆ ನೋಡ್ಕೊಳ್ತೇವೆ. ಯಾಕೆಂತ ಹೇಳಿದರೆ, ಈ ನರಗಳ ಕಂಪ್ರೆಷನ್ನು ಇದು ಏನು ದೊಡ್ಡ ಡಿಸೀಸ್ ಅಲ್ಲ, ಇದೇನು ಕ್ಯಾನ್ಸರ್ ಅಲ್ಲ, ಇದೇನು ಟ್ಯೂಬರ್ಕ್ಯುಲೋಸಿಸ್ ಅಲ್ಲ, ಇದೇನು ಹಾಗೇ ಬಿಟ್ಟರೆ ಏನೋ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂಥ ದೊಡ್ಡ ಪ್ರಾಬ್ಲಮ್ ಆದವರನ್ನು ನಾನು ನೋಡಿಲ್ಲ. ಆದರೂ ನಾವು ಆದಷ್ಟು ವೆಯ್ಟ್ ಮಾಡಿಕೊಂಡು ಬಾಡಿಯೇ ಈ ನೋವನ್ನು
ಕಮ್ಮಿ ಮಾಡುವಂಥ ಕೆಲಸ ಮಾಡುವಾಗೆ ನಾವು ಸ್ವಲ್ಪ ಬಾಡಿಗೆ ಚಾನ್ಸ್ ಕೊಡಬೇಕು. ಅಂದರೆ ನೋವು ಇದ್ದರೆ ನೋವನ್ನು ಕಮ್ಮಿ ಮಾಡುವಂಥ ವೇರಿಯಸ್ ಪೊಸಿಷನ್ನು ನಾವು ಅದನ್ನು ಮಾಡಿಕೊಂಡ್ರೆ ನಾವು ಈ ಸರ್ಜರಿಯನ್ನು ಅವಾಯ್ಡ್ ಮಾಡ್ಕೊಳ್ಬೋದು. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಕಂಡೀಷನ್ ಏನಂತ ಹೇಳಿದ್ರೆ, ನಮಗೆ ಇಲ್ಲಿ ನೋವು ಬರೋದು ಕೇವಲ ನರಗಳ ಕಂಪ್ರೆಷನಿಂದಲ್ಲ, ಈ ಸ್ನಾಯುಗಳಲ್ಲಿ ನಮಗೆ ತೊಂದರೆ ಬಂದಾಗ, ಅಂದರೆ ಮಸಲ್ ಸ್ಪ್ಯಾಸಮ್ ಬಂದಾಗ ನಮಗೆ ಪುನಃ ನೋವು ಬರ್ಬೋದು. ಆವಾಗ ನಾವು ಸರ್ಜರಿ ಕುತ್ತಿಗೆ ಆಪರೇಷನ್ ಮಾಡಿಕೊಂಡ್ರೆ ಸರಿಯಾಗೋದಿಲ್ಲ. ಜಾಯಿಂಟಲ್ಲಿ ನೋವು ಬಂದಾಗ ಅಥವಾ ಮೂಳೆಗಳಲ್ಲಿ ಅಲ್ಲ, ಸ್ನಾಯುಗಳಲ್ಲಿ ತೊಂದರೆ ಬಂದಾಗ ನಮಗೆ ಕುತ್ತಿಗೆ ನೋವು ಬರ್ಬೋದು, ಜಾಯಿಂಟ್ ಪೇಯ್ನ್ ಬರ್ಬೋದು. ಇದಕ್ಕೆಲ್ಲದಕ್ಕೂ ಕುತ್ತಿಗೆ ಅಥವಾ ಸರ್ವೈಕಲ್ ಸ್ಪಾಂಡಿಲೈಟಿಸೇ ಕಾರಣ ಆಗೋದಿಲ್ಲ. ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ನಾವು ಸರ್ಜರಿ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಕಾಸ್ ಇರಬೇಕು. ಕಾಸ್ ಅಂದರೆ ಕಂಪ್ರೆಷನ್ ಇರಬೇಕು, ಸ್ವಲ್ಪ ಟೈಮ್ ವೆಯ್ಟ್ ಮಾಡಬೇಕು, ಅಂದರೆ ಸಾಧಾರಣ 6 ವಾರದಿಂದ 8 ವಾರ ವೆಯ್ಟ್ ಮಾಡಬೇಕು. ಅದರಲ್ಲಿ ನೋವು ಪರಿಹಾರ ಆಗುವಂಥ ಯಾವುದಾದ್ರೂ ಚಿಕಿತ್ಸೆ ಮಾಡ್ಕೊಳ್ಬೋದು. ಆ ಚಿಕಿತ್ಸೆ ಮಾಡಿಕೊಂಡ್ರೆ ನಾವು ಈ ಸರ್ಜರಿಯನ್ನು ಅವಾಯ್ಡ್ ಮಾಡೋದು. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ವೈಕಲ್ ಸ್ಪಾಂಡಿಲೈಟಿಸಿಗೆ ಪ್ರಾಮುಖ್ಯ ಕಾರಣ ಅಂದರೆ ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಆ್ಯಂಡ್ ಟೆನ್ಷನ್. ಈ ಟೆನ್ಷನ್ನು, ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಕಮ್ಮಿ ಮಾಡಿದರೆ ಈ ಕುತ್ತಿಗೆ ನೋವನ್ನು ನಾವು ಆದಷ್ಟು ಕಮ್ಮಿ ಮಾಡ್ಕೊಳ್ಬೋದು. ಈ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಟೆನ್ಷನ್ ಎಲ್ಲರೂ ಹೇಳ್ತಾ ಇರ್ತಾರೆ. ಅದನ್ನು ಹೇಗೆ ಕಮ್ಮಿ ಮಾಡೋದು ಅಂತ ಹೇಳಲಿಕ್ಕೆ ಯಾರಿಗೂ ಬರೋದಿಲ್ಲ. ಆದರೆ ಮುಖ್ಯವಾಗಿ ನಾನು ಹೇಳ್ತೇನೆ ಅಂದರೆ, ನಮ್ಮ ಕೆಲಸವನ್ನು ನಾವು ಪ್ರೀತಿ ಮಾಡಿದಾಗ, ನಮ್ಮ ಕೆಲಸವನ್ನು ಆತ್ಮವಿಶ್ವಾಸದಿಂದ ಮಾಡಿದಾಗ, ನಮ್ಮ ಕೆಲಸವನ್ನು ಆರೋಗ್ಯಕ್ಕೋಸ್ಕರ, ಹಣಕ್ಕೋಸ್ಕರ ಅಲ್ಲ, ನಮ್ಮ ಪ್ರತಿಯೊಂದು ಕೆಲಸವನ್ನು ನಾವು ಆರೋಗ್ಯಕ್ಕೋಸ್ಕರ ಮಾಡ್ತಾ ಇದ್ದರೆ ನಮ್ಮ ಸ್ಟ್ರೆಸ್, ಟೆನ್ಷನ್ ಸಾಧಾರಣ ಕಮ್ಮಿ ಆಗ್ತಾ ಬರ್ತದೆ. ಸ್ಟ್ರೆಸ್, ಟೆನ್ಷನ್ ಕಮ್ಮಿ ಆದ ಹಾಗೆ ಈ ಸರ್ವೈಕಲ್ ಸ್ಪಾಂಡಿಲೈಟಿಸು, ಅದೇ ರೀತಿ ಈ ನೆಕ್ ಪೇಯ್ನು ಅದೆಲ್ಲ ಕಮ್ಮಿ ಆಗ್ತಾ ಬರ್ತದೆ. ಸೊ ಈ ಮಾತನ್ನು ನಾನು ಹೇಳ್ತಾ ಇರ್ತೇನೆ. ಎಲ್ರಿಗೂ ಇದರಿಂದ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.